भूकमुक्त कर्नाटक हे आमच्या सरकारचे मुख्य ध्येय असून त्या उद्देशासाठी राज्य सरकारने 5 हमी योजनांपैकी एक महत्त्वाची योजना म्हणजे अन्नभाग्य योजना राबवली आहे, असे जिल्ह्याचे पालकमंत्री सतीश जारकिहोळी यांनी सांगितले. शनिवारी बेळगावमध्ये 70वा कर्नाटक राज्योत्सव ध्वजारोहण करून ते बोलत होते. त्यांनी सांगितले की रेशन कार्डवरील प्रत्येक सदस्याला 5 किलो अतिरिक्त तांदळाऐवजी 170 रुपये प्रमाणे DBT मार्फत रक्कम जमा करण्यात आली आहे. ಶಾಸಕರಿಗೆ ಸಂಸದರಿಗೆ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸೋದರಿ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನು. ಏನು ಗ್ರಾಮ ಎಂಬ ಹೆಸರುವಾಸಿಯಾಗಿದ್ದ ನಮ್ಮ ಬೆಳಗಾವಿ ಎಂಬ ವಿಶಿಷ್ಟ ಮತ್ತು ವಾತಾನುಕೂಲಿತ ಪರಿಸರದಿಂದ ಎಲ್ಲರಿಗೂ ಪ್ರಿಯವಾಗಿದೆ. ಐತಿಹಾಸಿಕವಾಗಿ ಜಿಲ್ಲೆಯ ಎಲ್ಸಿ ಗ್ರಾಮವು ಕದಂಬ ಅರಸರ ರಾಜಧಾನಿಯಾಗಿದ್ದು ಸಂಗತಿ ಶಾಸನ ಮತ್ತು ತಾಮ್ರ ಪತ್ರಗಳ ಆಧಾರದಿಂದ ತಿಳಿದು ಬರ್ತದೆ. ದೆಹಲಿಯ ಸುಲ್ತಾನರು ನಗರದ ಸಾಮ್ರಾಜ್ಯ ಆಳ್ವಿಕೆಗೆ ಒಳಪಟ್ಟಿದ್ದ ಬೆಳಗಾವಿ ಕ್ರಿಸ್ತಶಕ 1340ರಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ಭಾಗವಾಗಿದ್ದ ಕುರಿತಂತೆ ಜಿಲ್ಲೆಯಾದ್ಯಂತ ಅನೇಕ ಸ್ಮಾರಕಗಳನ್ನು ನಾವು ಇಂದಿಗೂ ಕಾಣಬಹುದಾಗಿದೆ. ಬ್ರಿಟಿಷರೊಡನೆ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಹೇಳಿದ ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿದ ಬೆಳವಾಡಿ ಮಲ್ಲಮ್ಮ ನಮ್ಮ ನಾಡಿನ ಧೀಮಂತ ಶಕ್ತಿಯಾಗಿದ್ದಾರೆ. ಒಂದರಂದು ನಮ್ಮ ಹೆಮ್ಮೆಯ ಕರ್ನಾಡು ಚಂದನದ ತವರೂರು ಕರ್ನಾಟಕ ರಾಜ್ಯವು ಉದಯವಾಗಿದೆ. ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹಲವಾರು ಜನ ಕ್ರಿಯಾಶೀಲರಾಗಿ ಹೋರಾಡಿದ್ದು ಬೈಲಹೊಂಗಲದ ಗಂಗಾಧರ ತುರ್ಮೂರಿ ಅವರು, ಹುದಲಿಯ ಸ್ವತಂತ್ರರಾದ ಗಂಗಾಧರ ದೇಶಪಾಂಡೆ ಅವರು, ಚಿಂಚೋಳಿಯ ರಾಷ್ಟ್ರವಾದಿ RS ಹುಕ್ಕೇರಿ ಅವರು, ದಾಸೋಹಿ ನಾಗಲೂರು ಶಿವಬಸವ ಮಹಾಸ್ವಾಮಿಗಳು, ಗೋಕಾವಿನಾಡಿನ ಬೆಟಗೇರಿ ಕೃಷ್ಣ ಶರ್ಮಾ ಅವರು, ಸವದತ್ತಿಯ ಶಂಭಾ ಜೋಶಿ ಅವರು, ಅಂಕಲಿಗೆಯ ಬಸವಪ್ರಭು ಕೋರೆ, ಅತನಿಯ BN ದಾತಾರವರು, ಕುಂದರಣ್ಣ ಹಣ್ಣು ಗುರ್ಜಿ ಅವರು, ದತ್ತಪ್ಪ ಗವಿ, ಸಂಪನಾಮೆ ಚೆನ್ನಪ್ಪ ವಾಲಿ ಅವರು ಮೊದಲಾದವರ ಕೊಡುಗೆ ಅಸ್ಮರಣೀಯವಾಗಿದೆ. ಮದ್ರಾಸ್, ಮುಂಬೈ, ಇಸಿರ ಪ್ರಾಂತ್ಯಗಳಲ್ಲಿ ಹಂಚಿಹೋಗಿದ ಕನ್ನಡ ಭಾಷಿಕ ಪ್ರದೇಶಗಳ ಒಂದಾಗಿ ಅಖಂಡ ಕನ್ನಡದ ಕನಸು ನನಸಾಗಿ ಇಂದಿಗೆ 69 ವರ್ಷ ಪೂರ್ಣಗೊಂಡಿದೆ. ಭಾರತ ಮಾತಾ ಮನೆಯಲ್ಲಿ ನಾವೆಲ್ಲರೂ ಇಂದು 70ನೇ ಕರ್ನಾಟಕ ರಾಜ್ಯೋತ್ಸವ ಸಡಗರ ಸಂಭ್ರಮ ಆಚರಿಸುವುದು ಕನ್ನಡ ನಾಡಿನ ಪ್ರಗತಿಗೆ ಸಾಕ್ಷಿಯಾಗಿದೆ. ಈ ಸಂದರ್ಭ ನಮ್ಮ ಬೆಳಗಾವಿ ಜಿಲ್ಲೆ ಕೈಗೊಂಡ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸುವ ಜೊತೆಗೆ ಸಾರ್ವಜನಿಕ ಹಿತಕ್ಕಾಗಿ ಪಂಚಗಂಗೆ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಗಡಿ ಜಿಲ್ಲೆಯಾಗಿರುವ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿರುತ್ತದೆ. ಜಿಲ್ಲೆಯಲ್ಲಿ ಪ್ರಸ್ತುತ ಹಿಂಗಾರಿ ಹಂಗಾಮಿಗೆ 4.25 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ನಿಗದಿಪಡಿಸಲಾಗಿದೆ. ಬಿತ್ತನೆಗೆ ಬೇಕಾಗುವಂಥ ಸುಮಾರು 26,000 ಕ್ವಿಂಟಲ್ರಷ್ಟು ವಿವಿಧ ಬಿತ್ತನೆ ಬೀಜಗಳನ್ನು ದಾಸ್ತಾನುಕರಿಸಲಾಗಿದ್ದು ಇಲ್ಲಿವರೆಗೆ 10,000 ಕ್ವಿಂಟಲ್ ಬಿತ್ತನೆ बीजಗಳನ್ನು वितरिಸಲಾಗಿದೆ. या योजनेद्वारे सर्व पात्र लाभार्थ्यांना सरासरी वापरावर आधारित दरमहा 200 युनिटपर्यंत मोफत वीज पुरवण्यात येत आहे, असे मंत्री सतीश जारकिहोळी यांनी सांगितले. विनोद कोलकार, KMM मराठी, बेळगाव.